ಇವತ್ತು ಮಧ್ಯಾಹ್ನವೇ ಜಿಟಿ ಮಾಲ್ನ ಕ್ಲೋಸ್ ಮಾಡ್ತಾರೆ. ಪಬ್ಲಿಕ್ ಟಿವಿಗೆ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿಕೆ ಕೊಟ್ಟಿದ್ದಾರೆ. 1 ವಾರಗಳ ಕಾಲ ಜಿಟಿ ಮಾಲ್ ಕ್ಲೋಸ್, ನಮ್ಮ ಸಿಬ್ಬಂದಿಯನ್ನ ಕಳಿಸಿ ಮಧ್ಯಾಹ್ನ ಜಿಟಿ ಮಾಲ್ನ ಕ್ಲೋಸ್ ಮಾಡಿಸ್ತೀವಿ, 7 ದಿನಗಳ ಕಾಲ ಕ್ಲೋಸ್ ಮಾಡ್ತೀವಿ ಅಂತ ಭೈರತಿ ಸುರೇಶ್ ವಿಧಾನಸಭೆಯಲ್ಲೂ ಕೂಡ ಹೇಳಿದ್ರು. ನೋಟಿಸ್ ಕೊಟ್ಟು ಕ್ಲೋಸ್ ಮಾಡಿಸ್ತೀವಿ ಅಂತ ಇದೀಗ ಪಾಲಿಕೆ ಆಯುಕ್ತ ಕೂಡ ಹೇಳಿದ್ದಾರೆ ಪಬ್ಲಿಕ್ ಟಿವಿಗೆ. ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಅವರು ಹೌದು, ಇಂತಹದ್ದೊಂದು ಕಠಿಣ ಕ್ರಮ ಆಗಬೇಕಿತ್ತು. Lokesh, yes. Sir. Now the assembly that has been CM, I mean, Bharati Suresh sir has given the Okay. Statement. Okay. We are now closing the GT mall. ಯಾವಾಗಿಂದ ಸರ್? ಈಗಲೇ ಕಳಿಸ್ತೀನಿ ಬೈ ಮಧ್ಯಾಹ್ನ ಗಿಧ್ಯಾಹ್ನ ಅವ್ರ ಮೇಲೆ ನೋಟಿಸ್ ಇಶ್ಯೂ ಮಾಡ್ಕೊಂಡು ಕ್ಲೋಸ್ ಮಾಡ್ಬೇಕಲ್ಲ, ಸ್ವಲ್ಪ ಪ್ರೊಸೆಸ್ ಫಾಲೋ ಮಾಡ್ಬೇಕಲ್ಲ. Okay, sir. ಗವರ್ಮೆಂಟ್ ಡೈರೆಕ್ಷನ್ಸ್ ವಿಲ್ ಬಿ ಫಾಲೋಡ್ ಟು ಕ್ಲೋಸ್. ಓಕೆ, ಎಷ್ಟು 7 ದಿನ ಸರ್? ಹೇಳ್ಬೋದು. ಹಲೋ Lokesh, yes. ಹೇಳಿ sir. Now the assembly that has been CM, I mean, Bharati Suresh sir has given the Okay. Statement. Okay. We are now closing the GT mall. ಯಾವಾಗಿಂದ ಸರ್? ಈಗಲೇ ಕಳಿಸ್ತೀನಿ ಬೈ ಮಧ್ಯಾಹ್ನ ಗಿಧ್ಯಾಹ್ನ ಅವ್ರ ಮೇಲೆ ನೋಟಿಸ್ ಇಶ್ಯೂ ಮಾಡ್ಕೊಂಡು ಕ್ಲೋಸ್ ಮಾಡ್ಬೇಕಲ್ಲ, ಸ್ವಲ್ಪ ಪ್ರೊಸೆಸ್ ಫಾಲೋ ಮಾಡ್ಬೇಕಲ್ಲ. Okay, sir. ಗವರ್ಮೆಂಟ್ ಡೈರೆಕ್ಷನ್ಸ್ ವಿಲ್ ಬಿ ಫಾಲೋಡ್ ಟು ಕ್ಲೋಸ್. ಓಕೆ, ಎಷ್ಟು 7 ದಿನ ಸರ್? ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಅವರೇ ನಮ್ಮ ಪ್ರತಿನಿಧಿ ಜೊತೆ ಮಾತಾಡ್ತಾ ಇದ್ರು. ಈಗಲೇ ಈ ಕ್ರಮಕ್ಕೆ ಮುಂದಾಗ್ತೀವಿ. ಸಚಿವರ ಕಡೆಯಿಂದಲೂ ಕೂಡ, ಮಿನಿಸ್ಟರ್ ಕಡೆಯಿಂದಲೂ ನಮಗೆ ಮಾಹಿತಿ ಸಿಕ್ಕಿದೆ. ಒಂದು ನೋಟಿಸ್ ಕೊಟ್ಟು ಆರಂಭದಲ್ಲಿ ಏನೇನು ನೋಟಿಸ್ ಕೊಡಬೇಕು ಮತ್ತೆ ಎಷ್ಟು ದಿನಗಳ ಕಾಲ ಅದೆಲ್ಲ ಅವ್ರ ಗಮನಕ್ಕೆ ತಂದು ಕ್ಲೋಸ್ ಮಾಡಿಸ್ತೀವಿ, ನಮ್ಮ ಸಿಬ್ಬಂದಿಯನ್ನ ಕಳಿಸ್ತೀವಿ ಅಂತ. ಸೊ ಅಲ್ಲಿಗೆ ಜಿಟಿ ಮಾಲ್ 1 ವೀಕ್ ಕ್ಲೋಸ್ ಆಗ್ತಾ ಇದೆ.